ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ಮತ್ತೆ ಒಂದು ತಿಂಗಳಾದಮೇಲೆ ವಾಪಸ್ ಊರಿಗೆ ಬಂದಿದ್ದೀನಿ ಇವತ್ತು ಕೆಲಸ ಮಾಡಿಸೋದಕ್ಕೆ ಅಂತ. ಬನ್ನಿ ಇವಾಗ ಹೋಗ್ತಾಯಿದ್ದೀನಿ ಮನೆ ಹತ್ರ, ತೋರಿಸ್ತೀನಿ ಏನೇನಾಗಿದೆ ಅಂತ. ಇವಾಗ ಸದ್ಯಕ್ಕೆ ಇಲ್ಲಿಂದ ಈ ಥರ ಕಾಣಿಸ್ತೈತೆ, ಟ್ಯಾರ್ಪಲ್ಲೆಲ್ಲ ಹಾರೋಗವೆ ಮೇಲಕ್ಕೆ. ನಮ್ಮ ಹೂವಿನ ಗಿಡಗಳು, ಗುಲಾಬಿ ಗಿಡ ಎಲ್ಲ ಫುಲ್ಲು ಹೋಗವ ನೀರಿಲ್ದಲೆ. ದಾಸವಾಳ ಗಿಡಗಳೆಲ್ಲ ನೀಟಾಗಿ ಚಿಗುರು ಹೊಡ್ಕೊಂಡವೆ. ಒಂದು ತಿಂಗಳಾಯಿತು ನೀರು ಇದ್ದಲೆ. ಟೊಮೆಟೊ ಗಿಡ ಮಾತ್ರ ಊರಗಳಿಗೆ ಹಬ್ಕೊಂಡು ನೋಡಿ ಕಾಯೇ ಬಿಡಕ್ಕೆ ಶುರುವಾಗೈತೆ. ಎಲ್ಲೋಯ್ತದು, ಅಲ್ಲಿ ಕಾಯಿಗಳೇ ಬಿಡ್ತವೆ. ಅದು ಕರೆಕ್ಟಾಗಿ ನೀರು ಗೀರು ಏನಿಲ್ಲ, ನೀರು ಇದು ಬೆಳೆಸ್ತವೆ, ಇಷ್ಟು ಚೆನ್ನಾಗಿ ಬಿಡೋಲ್ಲ. ಇವಾಗ ಸದ್ಯಕ್ಕೆ ಮತ್ತೆ JCB ಬರ್ತೈತೆ, ಕೆಲಸ ಮಾಡಿಸ್ಬೇಕು. ಫುಲ್ಲು ರೆಡಿಯಾಗಿ ಈಗ ಗಿಡಗಳನ್ನೆಲ್ಲ ಇಲ್ಲಿಂದ ಸ್ಥಳಾಂತರ ಮಾಡಿ ಫುಲ್ಲು ಆಮೇಲೆ ಫೌಂಡೇಶನ್ ಮೇಲಿರೋ ಮಣ್ಣೆಲ್ಲ ತೆಗೆದ ಫೌಂಡೇಶನ್ ಲೆವೆಲ್ಲಿಗೆ ರೆಡಿ ಮಾಡಬೇಕು. ಇನ್ನೊಂದು 1/4 ಗಂಟೆ JCB ಬರುತ್ತೆ, ಆಮೇಲಿಂದ ಕೆಲಸ ಶುರು. ಎಲ್ಲ ಗಿಡಗಳನ್ನೆಲ್ಲ ಕಿತ್ಬಿಟ್ಟು ಈ ಬಕೆಟ್ ಒಳಗೆ ಹಾಕಿ ಇಟ್ಕೊಂಡಿರ್ಬೇಕು ಬೇರೆ ಕಡೆ ಹಾಕೋದಕ್ಕೆ. ಇವಾಗ ಎಲ್ಲ ಗಿಡಗಳನ್ನೂ ಕಿತ್ತಾಯಿತು. ಆಗಲೇ ನೋಡಿ ಎಷ್ಟೆಷ್ಟು ಬೇರು ಬಂದಿದ್ದಾವೆ. ಕೆಲವೊಂದಕ್ಕೆ ಬೇರೆ ಬಂದಿಲ್ಲ, ಆದರೂ ಚಿಗುರವೆ. ಈಗ ಇವನ್ನೆಲ್ಲ ತೆಗೆದು ಬಕೆಟ್ ಒಳಗೆ ಹಾಕೋಣ. ಬಕೆಟ್ ಸ್ವಲ್ಪ ದೊಡ್ಡದಾಯಿತು ಅಂತ ಈಗ ಚೊಂಬಳಿಗೆ ಹಾಕ್ಬಿಟ್ಟು ಹಂಗೆ ಮಣ್ಣನ್ನು ಹಾಕ್ತಿದ್ದೀನಿ, ಸ್ವಲ್ಪ 2 ದಿನ ಇರಲಿ ಅಂತ. ಬೀಜ ನೆಟ್ಟಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ. ಲಾಕ್ದವು ನೋಡಿ, ಇವೆಲ್ಲ ಹೂವಿನ ಗಿಡಗಳು. ಇದು ಆದಷ್ಟು ಬಿಟ್ಟಿದ್ದಾವೆ. ಅದೋ ಬರೀ ಒಂದೇ ಥರದ ಹೂವು ಮಾತ್ರ ಬಿಟ್ಟೈತೆ, ಇನ್ಯಾವು ಬಿಟ್ಟಿಲ್ಲ. ಇಷ್ಟು ದಿನ ನೀರು ಇರಲಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟಾದರೂ ಬಂದಿದ್ದಾವೆ. ನೀರು ಇದ್ದರೆ ಇನ್ನೂ ಚೆನ್ನಾಗಾಗಿರೋವು. ಇವಾಗ ಅಲ್ಲಿ ಕೆಲಸ ನಡೀತಾ ಐತೆ. ನಾವು ಈಗ ಹೋಗಿ ಸೇರ್ಕೋಬೇಕು ಕೆಲಸಕ್ಕೆ. JCB ಬರ್ತೈತೆ ಕೆಳಗೆ ಗದ್ದೆಗೆ ರೋಡ್ ಮಾಡೋದಕ್ಕೆ. ಅಲ್ಲಿ ಮನೆ ಮುಂದೆ ಅಷ್ಟು ಜಾಗ ಕೊಚ್ಚಿದ್ದೀವಿ. ಮುಂದೆ ನೋಡಿ, ಇಲ್ಲಿವರೆಗೂ ಕ್ಲಿಯರ್ ಆಗಿದೆ. ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿ ಮೇಲೆ ಫೌಂಡೇಶನ್ ಇರೋ ಮಣ್ಣೆಲ್ಲ ಅಲ್ಲಿಗೆ ಎತ್ತಂಗಡಿ ಮಾಡಿಸ್ಬೇಕು. ಅಲ್ಲೊಂದು ಅಡ್ಡ ಮರ ಬಂದುಬಿಡೈತೆ, ಅದನ್ನು ಕಟ್ ಮಾಡೋದಕ್ಕೆ ಅಂತ ಗರ್ಗಸ ತಗೋಯ್ತಾ ಇದ್ದೀನಿ. ಇವಾಗ ಮೇಲೆ ಗದ್ದೆದೆಲ್ಲ ನೀರು ಫುಲ್ಲು ಹಿಂಗೋಗೈತೆ. ಈ ಕೆಳಗೆ ಗದ್ದೆ 3/4 ಭಾಗ ನೀರು ಹಿಂಗಿಸ್ಬೇಕು. ಇಲ್ಲಿ ಮಾತ್ರ ನೀರು ಹರಿತೈತೆ, ಕಡೆ ಸೈಡೆಲ್ಲ ಆಗೋಗೈತೆ. ಭತ್ತನೆಲ್ಲ ಕುಯ್ದು ಗದ್ದೆಗಳು ಫುಲ್ಲು ಕ್ಲಿಯರ್ ಆಗೋಗವೆ. JCB ಬರಲಿ, ಆಮೇಲೆ ಮುಂದಿನ ಕೆಲಸ. ಅಂತೂ 7:15 ಬರಬೇಕು JCB, 9:15 ಬಂತು. ಮನೆ ಹತ್ರ ಹೋಯ್ತಾ ಐತೆ. ಇವಾಗ ಕೆಲಸ ಶುರು ಮಾಡಿಸ್ಬೇಕು. ಇವಾಗ 10 ಗಂಟೆಗೆ ಕೆಲಸ ಶುರುವಾಗೈತೆ. ನಾನು ಸ್ವಲ್ಪ ಹೊತ್ತಿಗೆ ಹಿಂಗಿರೋ ಜಾಗ ಫುಲ್ಲೆಲ್ಲ ಕ್ಲಿಯರಾಗಿ ಲೆವೆಲ್ ಆಗುತ್ತೆ. ನೋಡಿ ಇದು ಎಷ್ಟು ಬೇಗ ಕ್ಲಿಯರ್ ಆಯಿತು. ಇದೇ ಕೆಲಸನ ನಾವು ಮಾಡೋಕ್ಕೆ ಹೋಗಿದ್ದಿದ್ರೆ 1 ಅವರ್ ಬೇಕಾಗೋದು. ಈಗ ಕರೆಕ್ಟಾಗಿ 5 ನಿಮಿಷನೂ ಆಗಿಲ್ಲ ಅವ್ರು ಶುರು ಮಾಡಿ, ಆವಾಗಲೇ ಇದೆಲ್ಲ 3/4 ಭಾಗ ಕ್ಲಿಯರ್ ಆಗೋದು. ಬರೀ 5 ನಿಮಿಷಕ್ಕೆ ಕೆಲಸನೇ ಮುಗ್ದಾಯಿತು. ಇವಾಗ ಇಲ್ಲಿ ಫೌಂಡೇಶನ್ ಕೆಲಸ, ಫುಲ್ಲು ಫೌಂಡೇಶನ್ನ ಲೆವೆಲ್ ಮಾಡಿಸ್ತಿದ್ದೀವಿ. ಪೂರ್ತಿ ನೆಲದ ಸಮಕ್ಕೆ ಫೌಂಡೇಶನ್ ಎಲ್ಲ ತೆಗೆಸ್ಬೇಕೀಗ. ಇಲ್ಲಿ ಇಡೀ ಫೌಂಡೇಶನ್ ಕೂಡ ಜಾಸ್ತಿ ಕಲ್ಲೇ ಯೂಸ್ ಮಾಡಿಲ್ಲ, ಒಂದೇ ಒಂದು ಕಲ್ಲು ಕಣ್ಣಿಗೆ ಕಾಣಿಸ್ತಿಲ್ಲ. ಬರೀ ಮಣ್ಣಲ್ಲೇ ಎಲ್ಲ ಕಟ್ಟೋರು ಫೌಂಡೇಶನ್ನ. ಅದಕ್ಕೆ ನೀಟಾಗಿ ತೆಗೆಸ್ಬಿಟ್ಟು ಕ್ಲಿಯರ್ ಮಾಡಿಸ್ಬೇಕೀಗ.
ಇವಾಗ 11 ಗಂಟೆ, ಆವಾಗಲೇ ಕೆಲಸ ಶುರು ಮಾಡಿ 1 ಅವರ್ ಆಗೈತೆ. ಇವಾಗ ಆಲ್ರೆಡಿ ಇಷ್ಟಾಗಿದೆ ಕೆಲಸ. ಮನೆ ಒಂದು ಅರ್ಧ ಭಾಗ ನೀಟಾಗಿ ಅಗ್ದವ್ರೆ, ಮಣ್ಣನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆ ಒಳಗೆಲ್ಲ ಇದು ಫುಲ್ಲು ಲೆವೆಲ್ಲಾಗಿ ಹೋಗಿರುತ್ತೆ, ಫೌಂಡೇಶನ್ನೇ ಕ್ಲಿಯರ್ ಆಗಿ ಹೋಗುತ್ತೆ. ಆಮೇಲೆ ರೋಡಿನ ಕೆಲಸನ ಮಾಡಿಸ್ತೀವಿ. 1.5 ಗಂಟೆಯಲ್ಲಿ ಮನೆ ಅರ್ಧ ಭಾಗ ಫೌಂಡೇಶನ್ ಫುಲ್ ಕ್ಲಿಯರ್ ಆಯಿತು. ಇವಾಗ ಇನ್ನರ್ಧ ಭಾಗದ ಕೆಲಸ ಇವಾಗ ಶುರುವಾಗೈತಿ. ಈಗಾಗಲೇ 11:30 ಆಯಿತು. ಇನ್ನೊಂದೂವರೆ ಗಂಟೆ ಇದು ಫುಲ್ಲು ಕ್ಲಿಯರ್ ಆಗಿ ಎಲ್ಲ ಫುಲ್ ಲೆವೆಲ್ಲಾಗಿ ಹೋಗುತ್ತೆ. ಇವಾಗ 3 ಗಂಟೆ ಕೆಲಸದ ನಂತರ ಫುಲ್ಲೆಲ್ಲ ಕ್ಲಿಯರಾಗಿ ಕ್ಲೀನ್ ಕಿಶ್ನಪ್ ಆಗೋಯ್ತು. ಫುಲ್ಲು ದೊಡ್ಡ ಫೀಲ್ಡ್ ಥರ ಆಗೈತೆ. ಇವಾಗ ಊಟನ ಮಾಡಿ ಇನ್ನೇನು ಕೆಲಸ ನಿಲ್ಲಿಸ್ತೀವಿ. ಊಟ ಮಾಡಿಬಿಟ್ಟು ಮತ್ತೆ ಇವಾಗ ರೋಡ್ ಕೆಲಸ ಮತ್ತು ಕೆಳಗೆ ಕಡ್ಲೊಡಿಬೇಕು. ಇವಾಗ ಸದ್ಯಕ್ಕೆ ಈ ಥರ ಕಾಣಿಸ್ತೈತೆ. ಇವಾಗ ಊಟ ಆದಮೇಲೆ ಈ ರೋಡನ್ನ ನೀಟಾಗಿ ಲೆವೆಲ್ಲಾಗಿ ಗದ್ದೆಗಿಳಿಸ್ಬೇಕು. ಫುಲ್ಲು ಮಣ್ಣಿನ ರಾಶಿ. ಇವಾಗ ಊಟ ಮುಗಿಸ್ಕೊಂಡು ರೋಡ್ ಕೆಲಸನ ಶುರು ಮಾಡಿಸಿದ್ದೀವಿ. ಇವಾಗ ರೋಡಿನ ಕೆಲಸ ಅರ್ಧ ಆಗೈತೆ. ಮನೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ ಬಂದೈತಿ. ಇದೊಂದು ಕೆರೆ ಐತೆ, ಅದನ್ನು ಇಳಿಸಿದ್ರೆ ಗದ್ದೆಗೆ ಡೈರೆಕ್ಟು ಕನೆಕ್ಷನ್ ಸಿಕ್ತಂಗೆ. ಫುಲ್ಲೆಲ್ಲ ಇದೇ ಥರ ಇಳಿಜಾರು ಐತೆ. ಇಳಿಜಾರು ಇಲ್ಲ, ಒಂದೇ ಥರ. ಇವಾಗಲೇ ಕೆಲಸ ಇಷ್ಟಾಗೈತೆ. ಇನ್ನು ಅದನ್ನು ಒಂಚೂರು ಸ್ಲೋಪಾಗಿ ಗದ್ದೆವರೆಗೂ ಮಾಡಿದರೆ ರೋಡ್ ರೆಡಿ ಆಗುತ್ತೆ. ಅಂತೂ ಬೆಳಗಿಂದ ಸಂಜೆವರೆಗೂ ಶ್ರಮ ಪಟ್ಟಿದ್ದಕ್ಕೆ ರೋಡಿಗೆ, ಅದು ಗದ್ದೆಗೆ ರೋಡ್ ಇಳೀತು. ಇನ್ನೊಂದು ಸ್ವಲ್ಪ ಮಣ್ಣನ್ನು ಎಳೆದಾಕಿದ್ರೆ ರೋಡ್ ಕೆಲಸ ಮುಗಿಯುತ್ತೆ. ಆಮೇಲೆ ಕೆಳಗಡೆ ಗದ್ದೆಗೆ ಇಳಿಯೋಕ್ಕೆ ಅಲ್ಲೊಂದು ರೋಡ್ ಮಾಡೋದು. ಇವಾಗ ಕೆಳಗೆ ಗದ್ದೆಗೂ ರೋಡ್ ಆಯಿತು. ಇನ್ನು ಮೇಲಾಗಿರೋ ರೋಡನ್ನ ಇನ್ನೊಂಚೂರು ನೀಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಟೈಮು 4 ಗಂಟೆ. ಇವತ್ತಿಂದು ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ JCB ರೋಡನ್ನ ನೀಟಾಗಿ ಗಟ್ಟಿ ಮಾಡ್ತೈತೆ. ಇನ್ನು 5 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಇವಾಗ ಇಲ್ಲಿ ಕೆಲಸ ಮುಗೀತಲ್ಲ, ಈಗ ಸಕಲೇಶ್ಪುರಕ್ಕೆ ಹೋಗಬೇಕು. ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಇವಾಗ ಸಕಲೇಶ್ಪುರಕ್ಕೆ ಬಂದಾಯಿತು. ಆಗಲೇ ಟೈಮು 6:30. ಇವತ್ತಿಲ್ಲಿದ್ದು ಬೆಳಿಗ್ಗೆ ಸೋಮವಾರಪೇಟೆಗೆ ಒಂದು 9 ಗಂಟೆಗೆ ಹೋಗಿ ಅಲ್ಲಿ ನಾಳೆ ಟೆಂಪ್ರವರಿ ಕರೆಂಟ್ ಹಾಕಿಸ್ಬೇಕು ಮನೆಗೆ. ನಾಳೆಯಿಂದ ಅಲ್ಲಿ ಕರೆಂಟ್ ಬರುತ್ತೆ. ಕರೆಂಟ್ ಬಂದರೆ ನೀರೆಲ್ಲ ಹೊಡಿಯೋಕ್ಕೆ ಸುಲಭ ಆಗುತ್ತೆ. ಮತ್ತು ಇವತ್ತು ರಾತ್ರಿ 8 ಗಂಟೆಗೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸೋದ್ರ ಬಗ್ಗೆ ಒಂದು ಗೂಗಲ್ ಮೀಟ್ ಮಾಡ್ತಾಯಿದ್ದೀವಿ ಹುಡುಗರೆಲ್ಲ ಸೇರ್ಕೊಂಡು. ಒಂದು 10-15 ಜನ ಸೇರ್ಕೊತವ್ರೆ. ಇನ್ನು ಕರೆಂಟ್ ಏನು ಬೇಕಾಗಿದ್ದಿದ್ದೆ ಅಲ್ಲಿ ಕರೆಂಟು. ಇನ್ನು ಕರೆಂಟ್ ಬಂದರೆ ಅರ್ಧ ಕೆಲಸ ಆದಂಗೆ. ಇನ್ನು ನಾಳೆ ಹೋಗಿ ಕರೆಂಟ್ ಹಾಕಿಸಿ ಮಿಕ್ಕಿದ್ದು ಕೆಲಸನ ಶುರು ಮಾಡ್ತೀನಿ. ಅಲ್ಲಿವರೆಗೂ